ಪ್ರೇ ಮಾಡ್ತಾ ಸಾಂಗ್ ಲಾಂಚ್ ಆಗ್ತೀವಿ. ಇನ್ನು ಮೊದಲನೇದಾಗಿ ಖುಷಿ ಆಗೋದೇನು ಅಂತಂದರೆ, ಆಗಲೇ ಹೇಳ್ತಿದ್ರಿ ನೀವು, ಅಂದರೆ ಸಿನಿಮಾ ಕಲಾವಿದರು ಅಂದರೆ ಪೃಥ್ವಿಯವರಾಗಿರ್ಬೋದು, ಅಂಜಲಿ ಅವರಾಗಿರ್ಬೋದು, ಅಂದರೆ ಇದನ್ನು ಕೂಡ ಒಂದು ಕನ್ಸಿಡರ್ ಮಾಡಿ, ಅಂದರೆ ಈ ಥರದ ಒಂದು ಆಲ್ಬಮ್ ಸಾಂಗ್ಸ್ಗಳಲ್ಲೂ ಕೂಡ ನಡೆಸೋದು ಆ್ಯಕ್ಚುಲಿ ಅದು ತುಂಬ ಒಳ್ಳೆಯ ಬೆಳವಣಿಗೆ. ವೈಷ್ಣವಿ ಫಿಲಮ್ಸ್ಗೂ ಕೂಡ ಇದು ಒಳ್ಳೇದಾಗಲಿ, ಇಡೀ ತಂಡಕ್ಕೆ ಒಳ್ಳೇದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಇಂಥ ಪ್ರಯತ್ನಗಳು ಹೆಚ್ಚಾಗಬೇಕು. ಆಲ್ಬಮ್ ಸಾಂಗ್ಗಳು ಎಲ್ಲಿ ಅಂದರೆ ಬೇರೆ ಲ್ಯಾಂಗ್ವೇಜಲ್ಲಿ ಆಗಿರ್ಬೋದು, ಹಿಂದಿಲಾಗಿರ್ಬೋದು, ಆ ಕಲ್ಚರ್ ಇದೆಯಲ್ಲ, ಕನ್ನಡದಲ್ಲೂ ಕೂಡ ಇನ್ನಷ್ಟು ಆಗಬೇಕು. ಈ ಪ್ರಯತ್ನಗಳು ಮುಂದುವರಿಬೇಕು. ಯಾಕೆಂದರೆ ಬೇಸಿಕಲಿ ನನ್ನ ಲಿರಿಸಿಸ್ಟು, ನನಗದು ಈ ಥರದ್ದೊಂದು ಪ್ರಯತ್ನಗಳು ಯಾವತ್ತೂ ಇಷ್ಟ. ಮುಂದಿನ ದಿನಗಳು ನಾವು ಇದನ್ನು ಪ್ರಯತ್ನಿಸ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ದ ಎಂಟೈರ್ ಟೀಮ್. ವೈಷ್ಣವಿ ಪ್ರೊಡಕ್ಷನ್ ಹೌಸ್ ಆಗಿರ್ಬೋದು ಮತ್ತು ನಾಗಾರ್ಜುನ ಶರ್ಮಾ ಆಗಿರ್ಬೋದು ಮತ್ತು ಅವರ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್. ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ವಿಶ್ವಾಸ್, ಸಿಂಧೂರ, ಶಶಿ, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್, ಎಡಿಟರ್ ಅಕ್ಷಿತ್, ಎಲ್ಲರೂ ನಮ್ಮ ಟೀಮ್ ಅವರೇ. ಸೊ ಒಂಥರ ಫ್ಯಾಮಿಲಿ ಫಂಕ್ಷನ್ಗೆ ಬಂದೆ, ಅದಕ್ಕೆ ನಾನು ಅಲ್ಲೆಲ್ಲೋ ಮುಂದೆಲ್ಲಿದ್ದೆ. ಅಂದರೆ ಫಸ್ಟ್ ಆಫ್ ಆಲ್ ಪ್ರೊಡ್ಯೂಸರ್ ಲೋಹಿತ್ ಸರ್ ಅವರು ಈ ಥರ ಒಂದು ಮ್ಯೂಸಿಕ್ ವಿಡಿಯೋಗೆ ಸಪೋರ್ಟ್ ಕೊಡಿ, ತುಂಬ ಇಟ್ಸ್ ವೆರಿ ಎನ್ಕರೇಜಿಂಗ್. ಅಂದರೆ ಮೈಕ್ರೋ ಸ್ಟೋರಿ ಟೆಲ್ಲಿಂಗ್ ಫಾರ್ಮ್ಯಾಟ್ ಇದು, ಅಂದರೆ ಮೈಕ್ರೋ ಸೀರೀಸ್ ಅಲ್ಲ, ಮೈಕ್ರೋ ಸ್ಟೋರಿ ಟೆಲ್ಲಿಂಗ್ ಫಾರ್ಮ್ಯಾಟ್. ಒಂದು 4 minute ಇದರಲ್ಲಿ ಇಟ್ಸ್ ಜಸ್ಟ್ ನಾಟ್ ಅಬೌಟ್ ಸಾಂಗ್ ಆರ್ ಲಿರಿಕ್ಸ್ ಆರ್ ಮ್ಯೂಸಿಕ್. ಒಂದು ಸ್ಟೋರಿ ಟೆಲ್ಲಿಂಗು ಸ್ಟ್ರಾಂಗ್ ಆಗಿದ್ರೆ ಮಾತ್ರ ಆ ಮ್ಯೂಸಿಕ್ ವಿಡಿಯೋ ವಿಲ್ ಸ್ಟ್ಯಾಂಡ್. ಅಂಥದ್ದೊಂದು ಎಫರ್ಟಿಗೆ ಕೈ ಹಾಕ್ತಿರೋದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ಮತ್ತು ನಾಗಾರ್ಜುನ ಶರ್ಮಾ ಸರಸ್ವತಿ ಪುತ್ರ. ಅಂದರೆ ಎಲ್ಲ ಜಾನರ್ನ ತುಂಬ ಸಲೀಸಾಗಿ ಹಿ ರೈಟ್ಸ್. ಆ್ಯಂಡ್ ಅವ್ರು ವರ್ಕ್ ಮಾಡೋ ಶೈಲಿನೂ ತುಂಬ ಇಟ್ಸ್ ಇನ್ಸ್ಪಿರೇಷನಲ್, ಆಸ್ಪಿರೇಷನಲ್ ಆ್ಯಸ್ ವೆಲ್. ಅಂದರೆ ಅವ್ರು ಹೇಳ್ತಿದ್ರು ಲಾಸ್ಟ್ ಮಂತ್ ಆಲ್ಮೋಸ್ಟ್ 24 ಸಾಂಗ್ಸ್ ಬರೆದಿದ್ದೀನಿ ಅಂತ. ಅವರು 3 ಗಂಟೆ ತನಕ ಬರೀತಿರ್ತಾರೆ. ಐ ಮೀನ್ ಬೆಳಗ್ಗೆ 3 ಗಂಟೆ ತನಕ ಆ ಥರ ಒಂದು. ಓಕೆ. ಮತ್ತು ಅವ್ರದ್ದು ಡೆಸ್ಕಲ್ಲಿ ಯಾವತ್ತೊಂದು ಕನ್ನಡ ಡಿಕ್ಷನರಿ ಇರುತ್ತೆ. ಅದ್ರಲ್ಲಿ ಆಲ್ಮೋಸ್ಟ್ ಒಂದು ಅರ್ಧಷ್ಟು ವರ್ಡ್ಸ್ನ ಅಂದರೆ ಮೊದಲೆಲ್ಲ ನಾನು ಅವ್ರನ್ನ ಸ್ವಲ್ಪ ಯೂಸ್ ಟು ಫೈಟ್ ಡಿಕ್ಷನರಿಗೆ. ಈಗ ಆಲ್ಮೋಸ್ಟ್ ಅವ್ರ ಡೆಸ್ಕಲ್ಲೇ ಇರುತ್ತೆ. ಮತ್ತು ವಿಶ್ವಾಸ್ ಕಥಾ ಸಂಗಮ ಫಸ್ಟ್ ವರ್ಕ್ ಕಿರಿಕ್ ಪಾರ್ಟಿಯಿಂದನೂ ವಿಶ್ವಾಸ್ ಬಂದಿದ್ದಾರೆ, DOP ಸೇಮ್ ಟೀಮಿಂದ ಇದ್ದವರು. ತುಂಬ ಅದ್ಭುತವಾಗಿ ಸೆರೆ ಹಿಡಿದಿದ್ದಾರೆ ವಿಜುವಲ್ಸ್ನೆಲ್ಲ. ಲುಕ್ಸ್ ಗುಡ್. ಅದೇ ಇದು ನಮಗೂ ಒಂದು ಇಟ್ ವಿಲ್ ಸೆಟ್ ಬಾರ್ ಫಾರ್ ಅಸ್ ಆಸ್ ವೆಲ್. ಫಿಲಮಲ್ಲಿ ನಾವು ಸಹ ನಮ್ಮದು ಏನು ವಿಡಿಯೋ ಸಾಂಗ್ಸ್ ಇರುತ್ತೆ, ಇಟ್ ಹ್ಯಾಸ್ ಟು ಮೀಟ್ ಸರ್ಟನ್ ಇರುತ್ತೆ. ಆ್ಯಂಡ್ ಮೋರ್ ಓವರ್ ಆ್ಯಕ್ಟರ್ಸ್ ಪೃಥ್ವಿ ಸರ್ ಆಗಲಿ, ಅಂಜಲಿ ಆಗಲಿ ತುಂಬ ಅದ್ಭುತವಾಗಿ ನಡೆಸಿದ್ದಾರೆ. ಅಂದರೆ ನನಗೆ ತುಂಬ ಇಷ್ಟ, ಇವರು ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು. ಹಾಗೆ ಅವರಿಬ್ಬರು ಅವ್ರದ್ದು ಫಿಲಮ್ಸ್ ಬರ್ತಾ ಇದೆ, ಡೈರೆಕ್ಷನ್ಗೆ ಇಳಿತಾ ಇದ್ದಾರೆ. ಪೃಥ್ವಿ ಸರ್ ಅವ್ರಿಗೂ ವಿಶಸ್. ನಿಮ್ಮದು ಜಂಬೋ ಸರ್ಕಸ್ನೂ ಬರ್ತಾ ಇದೆ, ಅದಕ್ಕೂ ಬೆಸ್ಟ್ ವಿಶಸ್. ಆ್ಯಂಡ್ ಜಸ್ಕರನ್ ಫ್ಯಾಂಟಾಸ್ಟಿಕ್ ಆಸ್ ಆಲ್ವೇಸ್. ಆ್ಯಂಡ್ ಜೋಯ್ ಕೋಸ್ಟಾ ಆಲ್ಸೋ. ಐ ಬಿನ್ ಫ್ಯಾನ್ ಆಫ್ ಯುವರ್ ವರ್ಕ್ ಸಿನ್ಸ್. ಫಸ್ಟು ತರುಣ್ ಸರಿಂದ ಹೇಳಬೇಕು ಅಂದರೆ, ಹೊಸ ನಿರ್ದೇಶಕರಿಗೆ, ಹೊಸ ಕಥೆಗಳಿಗೆ ಒಂದು ಬೆಂಬಲವಾಗಿ ನಿಂತಿದ್ದಾರೆ. ಅವರಿಗೆ ಫಸ್ಟು ಶುಭಾಶಯಗಳು. ಆಮೇಲೆ ಶುಭಾಶಯ ತುಂಬ ಚೆನ್ನಾಗಿದೆ ಸಾಂಗು. ಮುಂಚೆ ಪಂಜಾಬಿ ಮತ್ತು ನಾರ್ತ್ ಇಂಡಿಯಾದಲ್ಲಿ ಇದು ತುಂಬ ಬರ್ತಿತ್ತು ಮ್ಯೂಸಿಕ್ ಆಲ್ಬಮ್ಗಳು. ಕನ್ನಡದಲ್ಲಿ ಅಷ್ಟು ಇರಲಿಲ್ಲ. ಸ್ಟಾರ್ಟ್ ಮಾಡಿದ್ದಾರೆ, ತುಂಬ ಒಳ್ಳೆಯದಾಗಲಿ. ಮತ್ತು ಸ್ನೇಹಿತರು ನಮ್ಮ ಪೃಥ್ವಿ ಅಂಬಾರವರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ ಟೀಮ್ಗೆ. ಥ್ಯಾಂಕ್ ಯು. ನಮ್ಮ ಪೃಥ್ವಿ ಅಂಬರ್ಗೆ ಮತ್ತು ನಮ್ಮ ಹೀರೋಯಿನ್ ಅವ್ರಿಗೆ ಒಳ್ಳೆಯದಾಗಲಿ. ತರುಣ್ ಸರ್, ನಿಮ್ಗೊಂದು ಮಾತು ಹೇಳ್ತಾ ಇದ್ದೀನಿ. ಲಾಸ್ಟ್ ಟೈಮ್ ನಮ್ಮ ಕೋಲಾರ ಜಾತ್ರೆ ಆದಾಗ ಇಲ್ಲಿ ನಮ್ಮ ಡೈರೆಕ್ಟ್ರ್ ಇದ್ದಾರೆ, ಕಾಟೇರ ಫಿಲಮ್ನ ಹೀರೋಯಿನ್ನ ಕರ್ಕೊಂಡು ಹೋಗಿದ್ವಿ ಜಾತ್ರೆ ಫಂಕ್ಷನ್ಗೆ. ಅಲ್ಲಿ ಅವ್ರು ಕೇಳಿದ್ದೇನೆಂದರೆ, ಸರ್ ಮೇಡಮ್ ಜೊತೆ ತರುಣ್ ಸರ್ ಮತ್ತು ಅವ್ರ ಮಿಸಸ್ನ ಕರ್ಕೊಂಡು ಬಂದಿದ್ದು ನಮ್ಮ ಕೋಲಾರ ನೋಡ್ಕೊಂಡು ಜಾತ್ರೆ ನೋಡ್ತಾ ಇದ್ದಾವೆ ಸರ್. ಅವ್ರಿಗೆ ಮಾತು ಕೊಟ್ಟಿದ್ದೀನಿ ಸರ್, ನೆಕ್ಸ್ಟ್ ಇಯರ್ ಅದರ ಕೋಲಾರಕ್ಕೆ ನೀವು ಬರಬೇಕಂತ ಕೇಳಿ ಈ ಮುಖಾಂತರ ಯಾರು ಹೇಳಿದ್ದು ನಿಮಗೆ ರಾಜಕೀಯ ಭಾಷಣ ಮಾಡಲು ಬರಲ್ಲ? ಅದೇ ರೀತಿ ನಮ್ಮ ಕೋಲಾರಕ್ಕೆ ಒಳ್ಳೇದಾಗುತ್ತೆ ಅಂದ್ರೆ ಮೇಡಮ್, ನಮ್ಮ ಕರ್ನಾಟಕದವರು ಎಲ್ಲರೂ ಕರ್ಕೊಂಡು ಹೋಗ್ಬೇಕು. ಮತ್ತು ಶುಭಾಶಯ ತಂಡಕ್ಕೆ ನಾನು ಶುಭಾಶಯ ಕೊಡ್ತಾ ಇದ್ದೀನಿ. ನಮ್ಮ ಲೋಹಿತ್ ಅವರು ಕರೆದಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಆಲ್ ದ ವೆರಿ ಬೆಸ್ಟ್. ಮೇನ್ ಇವತ್ತಿನ ದಿನ ಇಲ್ಲಿ ಸಾಂಗ್ ಬಂದಿದೆ ನಮ್ಮ ಲೋಹಿತ್ ಸರ್ ಸಲುವಾಗಿ.
ಹಿ ಈಸ್ ಮೈ ಫ್ರೆಂಡ್. ಅಂದರೆ ಆಲ್ಮೋಸ್ಟ್ ನಮ್ಮ ಸಿನಿಮಾ ರಿಲೀಸ್ ಆದಾಗಿಂದ ಇಲ್ಲಿ ತನಕ ಅವರು ಒಬ್ಬ ಅಣ್ಣನ ಸ್ಥಾನದಲ್ಲಿದ್ದಾರೆ. ಆ್ಯಂಡ್ ಪ್ರತಿಯೊಂದು ಸಣ್ಣ ಸಣ್ಣ ಆ್ಯಕ್ಟಿವಿಟಿನೂ ಜೊತೆನಲ್ಲಿ ಹಂಚ್ಕೊಂಡಿದ್ರು. ಆ್ಯಂಡ್ ಐ ವಿಶ್ ಹಿಮ್ ಹಿ ವಿಲ್ ಮೇಕ್ ಲಾಟ್ ಆಫ್ ಮನಿ ಇನ್ ಕಮ್ಮಿಂಗ್ ಡೇಸ್. ಅವ್ರ ವೈಷ್ಣವಿ ಫಿಲ್ಮ್ಸಿಂದ ಒಳ್ಳೆ ಕನ್ನಡದಲ್ಲಿ ಒಳ್ಳೆ ಸಿನಿಮಾಗಳು ರಿಲೀಸ್ ಆಗಲಿ. ಹಾಗೆ ಈ ಸಾಂಗ್ ಸಹ ಅದ್ಭುತವಾಗಿ ಮೂಡಿ ಬಂದಿದೆ. ನಾಗಾರ್ಜುನ್ ಸರ್, ನಿಮಗೂ ಕಂಗ್ರ್ಯಾಚುಲೇಷನ್ ಸರ್. ಚೆನ್ನಾಗಿ ಬಂದಿದೆ, ಡೈರೆಕ್ಷನು ಚೆನ್ನಾಗಾಗಿದೆ, ಲಿರಿಕ್ಸ್ ಕೇಳ್ತಿದ್ವಿ, ಹಾಡು ಬರೆದಿರೋದು ಇವತ್ತು ಡೈರೆಕ್ಟ್ ಮಾಡಿ ನೋಡಿದ್ವಿ. ಆ್ಯಂಡ್ ಪೃಥ್ವಿ ಸರ್, ಅಂಜನೇಯರ್, ನೀವು ಚೆನ್ನಾಗಿ ಕಾಣ್ತಾ ಇದ್ದೀರಾ. ಮೈ ಬ್ರದರ್ ಜಸ್ಕರನ್ ಚೆನ್ನಾಗಾಗಿದೆ ಸಾಂಗು. ಆ್ಯಂಡ್ ಜಾಯ್ ಕೃಷ್ಣ ಸರ್ ಸಖತ್ತಾಗಿ ಬಂದಿದೆ ಸಾಂಗು. ತರುಣ್ ಸರ್ ಇವತ್ತಿನ ದಿನ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ವೈಷ್ಣವಿ ಫಿಲ್ಮ್ಸ್ಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಕಡೆಯಿಂದ ನಿಮ್ಗೇನು ಆಶೀರ್ವಾದ ಇದೆ, ನಮ್ಗೆ ವೈಷ್ಣವಿ ಫಿಲ್ಮ್ಸಿಗೆ ಇನ್ನೂ ಚೆನ್ನಾಗಾಗಲಿ ಅಂತ ಹೇಳ್ತಾರೆ ಸರ್. ಥ್ಯಾಂಕ್ ಯು. So first of all, thanks to Nagarjun sir and Lohit sir for believing in this project and giving it to me. It all started with a normal day with the word Subhashaya, right sir? So, and yes, I am meeting the technicians right now, but visually I was stunned. So, thank you so much, and thank you so much sir and ma'am for launching this event. And I have no words to say sir. Visually it was so surprising to see. Thank you so much to all. ಥ್ಯಾಂಕ್ ಯು. ಸೊ ನಾನು ಕಾಂತಾರ ಶೂಟಲ್ಲಿದ್ದೆ, ಸೆಕೆಂಡ್ ಯೂನಿಟ್ ಅಲ್ಲಿ ಹ್ಯಾಂಡಲ್ ಮಾಡ್ತಿದ್ದೆ. ಅವರು ನನಗೆ ಫೋನ್ ಮಾಡಿ ಹೇಳಿ ನಾನು ಅಲ್ಲಿ ಸ್ಕೆಡ್ಯೂಲಲ್ಲಿ ಡೇಟ್ಸ್ ಮ್ಯಾಚ್ ಆಗಿದೆ. 2 months ವೆಯ್ಟ್ ಮಾಡಿದ್ರು. ನಾನು ಬರೋಷ್ಟಲ್ಲಿ ಆಗೋಗಿರುತ್ತೆ ಅಂದ್ಕೊಂಡೆ, ಬಟ್ ನಾನು ಬಂದಮೇಲೂ ತಿರುಗಿ ಸಿಕ್ಕಿ ಮಾಡೋಣ ಅಂತ ಹೇಳಿದ್ರು. ಫಸ್ಟ್ ಆಫ್ ಆಲ್ ಅದಕ್ಕೆ ಥ್ಯಾಂಕ್ ಯು, ಗ್ರೇಟ್ಫುಲ್ ಫಾರ್ ದಟ್. ಆ್ಯಂಡ್ ಲೋಹಿತ್ ಸರ್ ಥ್ಯಾಂಕ್ ಯು. ಆ್ಯಂಡ್ ಪೃಥ್ವಿ ಸರ್ ಆ್ಯಂಡ್ ಅಂಜಲಿಗೆ ತುಂಬ ಹಿಂಸೆ ಕೊಟ್ಟಿದ್ದೀವಿ ಶೂಟಲ್ಲಿ. ವಿತಿನ್ 3 days ವಿ ಹ್ಯಾಡ್ ಟು ಫಿನಿಶ್ ದಿಸ್ ಪ್ರಾಜೆಕ್ಟ್ ಬಜೆಟ್ ಕನ್ಸ್ಟೆಂಟ್ಸಲ್ಲಿ. ಸೊ ಥ್ಯಾಂಕ್ ಯು ಆ್ಯಂಡ್ ಗ್ರೇಟ್ಫುಲ್ ಫಾರ್ ದಟ್. ಆ್ಯಂಡ್ ತರುಣ್ ಸರ್ ಥ್ಯಾಂಕ್ ಯು, ನಾನು ಥ್ಯಾಂಕ್ ಯು, ಅಷ್ಟೇ, ಥ್ಯಾಂಕ್ಫುಲ್. ಅದು ಇಲ್ಲಿ ತನಕ ಬಂತು, ನೆಕ್ಸ್ಟ್ ಏನೇ ಮಾಡಿದ್ರು ಒಟ್ಟಿಗೆ ಮಾಡೋಣ ಅಂತ ಅವಾಗ ಹೇಳಿದ್ದು. ಹಂಗೆ ಅದೇ ಥರ ಇವಾಗ ಇನ್ನೊಂದು ಸಾಂಗ್ ಮಾಡ್ತಾ ಇದ್ದೀನಿ ಅಂತ ಮಾಸ್ಟರ್ ಅಂತ ಕಾಲ್ ಮಾಡಿ ಶುಭಾಶಯ ಅನ್ನೋದೊಂದು ಇಟ್ಕೊಂಡು ಮಾಡೋಣ ಮಾಸ್ಟರ್, ಒಂದು ಲವ್ ಸಾಂಗ್ ಅಂತ ಹೇಳಿದ್ರು. ಮಾಂಟೇಜ್ ಸಾಂಗು ಆ್ಯಕ್ಚುಲಿ. ಓಕೆ ಸರ್ ಮಾಡೋಣ, ಅವ್ರು ಹೇಳಿದ ತಕ್ಷಣ ನಾನು ಯಾವತ್ತೂ ಇಲ್ಲ ಅನ್ನೋಣ. ಸರಿ ಸರ್ ಪ್ಲ್ಯಾನ್ ಮಾಡೋಣ ಸರ್, ಕೂತ್ಕೊಂಡು ಚೆನ್ನಾಗಿ ಪ್ಲ್ಯಾನ್ ಮಾಡೋಣ ಅಂತ. ನಮ್ದು ಹೆಂಗಂದ್ರೆ ನಾವು 3 ಜನ ಒಂದು ಟೀಮ್ ಆ್ಯಕ್ಚುಲಿ. ವಿಶ್ವಾಸ್ ಸರ್, ನಾಗಾರ್ಜುನ್ ಸರ್ ಎಲ್ಲ ಸರ್ ಬಂದು ಕುತ್ಕೊಂಡು ಅವರೊಂದು ಪ್ಲ್ಯಾನ್ ಮಾಡ್ಕೊಂಡು ಬಂದಮೇಲೆ, ಸ್ಕ್ರೀನ್ ಪ್ಲೇ ಎಲ್ಲ ಮಾಡ್ಕೊಂಡು ಬಂದಮೇಲೆ ಅದೊಂದು ಓಕೆ, ಅದಕ್ಕೊಂದು ನಾವೆಲ್ಲ ಕುತ್ಕೊಂಡು ಒಂದು ವರ್ಕ್ ಮಾಡಿದ್ವಿ ಚೆನ್ನಾಗೆ. ಐ ಥಿಂಕ್ ನಾವು ಅಂದ್ಕೊಂಡಿದ್ದೆಲ್ಲ ಸ್ಕ್ರೀನಲ್ಲಿ ಬಂದಿದೆ ಅನಿಸುತ್ತೆ. ಥ್ಯಾಂಕ್ ಯು ನಾಗಾರ್ಜುನ್ ಸರ್, ಥ್ಯಾಂಕ್ ಯು ವಿಶ್ವಾಸ್ ಸರ್. ನಾನು ಬೇಜಾರು ಅವಳಿಗೆ ಕೊಟ್ಟಿರ್ತೀನಿ ಎಲ್ಲರಿಗೂ. ಆ್ಯಂಡ್ ಪೃಥ್ವಿ ಸರ್ ಥ್ಯಾಂಕ್ ಯು, ಮತ್ತು ಥ್ಯಾಂಕ್ ಯು, ಎಲ್ರಿಗೂ ಥ್ಯಾಂಕ್ ಯು. ಎಡಿಟಿಂಗಿಗೆ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಹಾಗೂ ಲೈಕ್ ಅದು ಆ್ಯಂಡ್ ಥ್ಯಾಂಕ್ ಯು ತರುಣ್ ಸರ್ ಸೋನಲ್ ರಿಲೀಸ್ ಮಾಡಿರೋದಕ್ಕೆ. ಆ್ಯಂಡ್ ಪ್ರೊಡ್ಯೂಸರ್ಸ್ಗೂ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ಎಲ್ಲ ಚೆನ್ನಾಗಿ ಬಂದಿದೆ ಅಷ್ಟೇ. ಸೊ ನೀವು ಹಿಂಗೆ ನೋಡಿದವ್ರು ಹೇಳಬೇಕು. ಸೊ ಥ್ಯಾಂಕ್ ಯು. Is Subhashaya. So he narrated me the story behind the song, and he sent me a dummy. The moment I heard the song, I was a big fan of that song. So a lot of song comes into our life, like we have to sing a lot of songs every day. So there are very few songs which are very close to our heart. So this is one of the song which is very close to my heart. And thank you Bhaiya for making this beautiful song and composing it. And I'm very grateful to be a part of this song. So thank you so much. And Prithvi sir and Anjali, you have done a great job. So thanks to you as well for making the visuals beautiful. And thanks Lohit sir, and thanks to Vaishnavi Films. And thank you everyone. And I would like to request everyone to please support us and give our lovely reviews for the song. Thank you so much. ಬಗ್ಗೆ ಗೊತ್ತಾಗಬೇಕು ಅಂತ. ನಾಗಾರ್ಜುನ ಶರ್ಮಗೂ ನನಗೂ ತುಂಬ ಹಳೆ ಸಂಬಂಧ. ಮೋಸ್ಟ್ಲಿ ಅವರು ಇಂಡಿಪೆಂಡೆಂಟ್ ಸಾಂಗ್ ಇವಾಗ ಒಂದು 2-3 ಬರೆದಿದ್ದಾರೆ. ಸಿನಿಮಾಗೆ ಬರೋಕ್ಕೆ ಶುರು ಆದಾಗಲಿಂದ ಅವ್ರದ್ದು ನಂದು ಕಾಂಬಿನೇಷನ್ ಆಲ್ಮೋಸ್ಟ್ ಒಂದು ಒಳ್ಳೆ ಹಿಟ್ ಸಾಂಗ್ಗಳಿದ್ದಾವೆ. ಒಂದು ಪಡ್ಡೆ ಹುಲಿಯಲ್ಲಿ ಎಲ್ಲರೂ ಕೇಳಿರ್ತೀರ. ಅದಾದಮೇಲೆ ಮರಳಿ ಮನಸ್ಸಾಗಿದೆ, 100 million ಸಾಂಗ್ಸ್ ಲಿರಿಕ್ಸ್ ಬರೆದಿರೋದವರು. ಎಲ್ಲ ಸಾಂಗ್ಗಳು ಎಲ್ಲ ಸಿನಿಮಾದಲ್ಲೂ ಒಂದೊಂದು ಸಾಂಗ್ ಬರಿತಾನೆ ಇದ್ದಾರೆ ನನ್ನ ಜೊತೆಗೆ. ಇವಾಗ ರಾಮರಸದಲ್ಲೂ ಸಾಂಗ್ ಬರೆದಿದ್ದಾರೆ. ತುಂಬ ಅಂದರೆ ನಾಗಾರ್ಜುನ ಶರ್ಮಾ ಬಗ್ಗೆ ಹೇಳಬೇಕು ಅಂತಂದರೆ, ಎಷ್ಟೇ ಸತಿ ನೀವು ಕರೆಕ್ಷನ್ಸ್ ಹೇಳಿ ಇಲ್ಲ ಈ ಲೈನ್ ಇಟ್ಕೊಂಡು ಇನ್ನೂ ಪೂರ್ತಿ ಚೇಂಜ್ ಮಾಡೋಣ ಅಂತಂದಾಗ
ಪ್ರತಿ ಸತಿ ಒಬ್ಬ ಡೈರೆಕ್ಟ್ರು, ಒಬ್ಬ ಕ್ರಿಯೇಟಿವ್ ಪರ್ಸನ್ಸ್ ಏನೇ ಹೇಳಿದ್ರು ಅದನ್ನು ಇಲ್ಲ ಅಂತ ಹೇಳಿದೆ ಅದನ್ನು ಕೇಳ್ತಾರೆ ಮತ್ತು ನಮಗೇನು ಬೇಕು ಅದನ್ನು ಸ್ಯಾಟಿಸ್ಫೈ ಆಗೋವರೆಗೂ ಆ ಲೈನ್ಗಳನ್ನು ಬರೆದು ಕೊಡ್ತಾನೆ ಇರ್ತಾರೆ. ಅದು ಇಷ್ಟ ಆಗುತ್ತೆ. ಅದರಿಂದ ಅವ್ರು ಬರೆಯೋ ಸಾಂಗ್ಗಳೆಲ್ಲ ತುಂಬ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಸುತ್ತೆ. ಶುಭಾಶಯ ತುಂಬ ಚೆನ್ನಾಗಿದೆ. ಅವರು ಲಿರಿಕ್ಸ್ ಬರೆದು ಇದನ್ನು ಡೈರೆಕ್ಟ್ ಮಾಡಿದ್ದಾರೆ, ಸ್ಟೋರಿ ಬೋರ್ಡ್ ಮಾಡಿದ್ದಾರೆ. ತುಂಬ ಒಳ್ಳೆ ಲೈನ್ ಇದೆ ಇದರಲ್ಲಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಅದರಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ. ಸಾಂಗ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಸರ್. ತುಂಬ ಚೆನ್ನಾಗಿ ಹಾಡಿದಿರಿ ಪೃಥ್ವಿ ಸರ್. ಇಬ್ಬರು ತುಂಬ ಮುದ್ದಾಗಿ ಕಾಣಿಸ್ಕೊಂಡಿದ್ದೀರಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ ನೋಡಿ ಸುಮ್ಮನೆ ಬೇಡಿ, ಹಂಚಿ ಒಂದಷ್ಟು ಜನಕ್ಕೆ ಈ ಹಾಡು ಇನ್ನೊಂದಷ್ಟು ಸೂಪರ್ ಡೂಪರ್ ಹಿಟ್ ಆಗಲಿ. ಆ ಟೀಮಿಂದ ಮತ್ತಷ್ಟು ಮಗದಷ್ಟು ಆಲ್ಬಮ್ ಸಾಂಗ್ಸ್ಗಳು. ಮತ್ತು ನಾಗಾರ್ಜುನ್ ಸರ್ ಹೇಳಬೇಕು ಅಂತಂದರೆ ತುಂಬ ಒಳ್ಳೆ ನಿರ್ದೇಶಕರುಗಳು. ನಮಗೆ ಅಲ್ಲಿ ಪುನೀತ್ ಸರ್ ಹೇಗೆ ಒಂದು ಸ್ವಲ್ಪ ಸ್ಟ್ರಿಕ್ಟಾಗಿ ಮಾಡ್ತಾಯಿದ್ರು, ಅದೇ ಥರನೇ ಇಲ್ಲಿ ಇವರು ಅಷ್ಟೇ ಒಂದು ಸ್ವಲ್ಪ ಸ್ಟ್ರಿಕ್ಟು. ಪಕ್ಕ ಅದೇನು ಬೇಕೋ ಅದು ಬರೋ ತನಕ ಬಿಡಲ್ಲ. ಇವತ್ತಲ್ಲ ನಾಳೆ ಒಂದು ಅದ್ಭುತವಾದ ಸಿನಿಮಾ ನಿಮ್ಮ ಕೈಲಾಗುತ್ತೆ. ಕಂಗ್ರ್ಯಾಚುಲೇಷನ್ ಆಗಲಿ, ಆದಷ್ಟು ಬೇಗ ಅಂತ ಹೇಳ್ತೀನಿ. ವಂಡರ್ಫುಲ್ ಕೋರಿಯೋಗ್ರಾಫರ್ ಆ್ಯಂಡ್ ಪೃಥ್ವಿ ಅಂಬರ್ ಅಂದರೆ ಅವ್ರು ಮೊದಲು ನಾಗು ಅಂತ ಕರಿತಾ ಇದ್ವಿ, ಇನ್ನೂ ಅದೇ ಬರುತ್ತೆ. ಅವ್ರ ಬಗ್ಗೆ ಮಾತಾಡಲೇಬೇಕು. ಅವ್ರ ಫಸ್ಟ್ ಸಿನಿಮಾಗೆ ನಾನೇ ಹೀರೋಯಿನ್. ತುಳು ಸಿನಿಮಾ ಒಟ್ಟಿಗೆ ಮಾಡಿದ್ವಿ. ಅಲ್ಲಿಂದ ನಾವು ತುಂಬ ಒಳ್ಳೆ ಫ್ರೆಂಡ್ಸ್ ಆ್ಯಂಡ್ ವಿವ್ ಗ್ರೋನ್ ಟುಗೆದರ್. ಇಂಡಸ್ಟ್ರಿಯಲ್ಲಿ ಒಟ್ಟಿಗೆ ಗ್ರೋ ಆಗಿದ್ದು. ಆ್ಯಂಡ್ ನಾವು ಯು ಲುಕ್ ಸೋ ಗುಡ್ ಹಿಯರ್. ತುಂಬ ಖುಷಿ ಆಗುತ್ತೆ ನೋಡಿ. ಟ್ರಸ್ಟ್ ಮೀ, ನಿಮ್ಮ ಸಾಂಗ್ ದ್ವಾಪರ ಇವತ್ತಿಗೂ ನನ್ನ ಪ್ಲೇ ಲಿಸ್ಟ್ ಎವ್ರಿ ಡೇ ಕೇಳ್ತೀವಿ ಇಬ್ಬರು. ಸೊ ಐ ಆಮ್ ರಿಯಲಿ ಅ ವೆರಿ ಬಿಗ್ ಫ್ಯಾನ್ ಆಫ್ ಯು. ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್ ಟೀಮ್. ಯು ಡನ್ ಸಮ್ ಗ್ರೇಟ್ ಜಾಬ್ಸ್. ಅದು ಇಬ್ಬನಿ ತಪ್ಪಿದ ಆಗಿರ್ಬೋದು, ಗರುಡ ಪುರಾಣ ಆಗಿರ್ಬೋದು, ಹೊಂದಿಸಿ ಬರಿಯರಿ ಆಗಿರ್ಬೋದು, ಸಮ್ ಅಮೇಝಿಂಗ್ ಕನ್ನಡ ಸಿನಿಮಾಸ್. ಆ್ಯಂಡ್ ಬ್ಲಿಂಕ್ ಆಲ್ಸೋ ಸರ್, ವೆರಿ ಬ್ಯೂಟಿಫುಲ್ ಫಿಲಮ್. ನನ್ನದು ಶ್ರೀಗತಿ ಹೇಳ್ತಾನೆ ಇರ್ತೀನಿ ಯಾವಾಗಲೂ. ಸೊ ಹಾಗಾಗಿ ಒಂದಷ್ಟು ಜನ ವೆರಿ ಪ್ರಾಮಿಸಿಂಗ್ ಫಿಲ್ಮ್ ಮೇಕರ್ಸ್ ಇವತ್ತಿಲ್ಲಿ ಬಂದು ನಾಗಾರ್ಜುನ್ ಶರ್ಮಾಗೆ ವಿಶ್ ಮಾಡ್ತಿರೋ ಉದ್ದೇಶನೇ ಅವನು ಆ ಥರದೊಂದು ಸಂಪಾದನೆ ಮಾಡಿದ್ದಾನೆ ಇಂಡಸ್ಟ್ರಿನಲ್ಲಿ. ಸಾಂಗ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಇಂಡಿಪೆಂಡೆಂಟ್ ಸಿಂಗರ್ಸ್ ಅದೇ ಹೇಳ್ತಲ್ವ, ಇವತ್ತು ಸಿನಿಮಾ, ವೆಬ್ ಸೀರೀಸು, ಈ ಥರ ಆಲ್ಬಮ್ ಸಾಂಗ್ಸ್ ಯಾವುದಕ್ಕೂ ಏನು ಡಿಫ್ರೆನ್ಷಿಯೇಷನ್ ಇಲ್ಲ. ಜನ ಎಲ್ಲಾನು ಇಷ್ಟಪಡ್ತೀವಿ. ಎವ್ರಿಥಿಂಗ್ ಇಸ್ ಗೋಯಿಂಗ್, ಎಲ್ಲ ಕಡೆ ರೀಚ್ ಔಟ್ ಆಗ್ತಾ ಇದೆ. ಸೊ ಇದನ್ನು ನನಗೆ ತುಂಬ ಇಷ್ಟ ಆಗಿದೆ ಇದರಲ್ಲಿ ಅಂತಂದರೆ, ಪೃಥ್ವಿ ಆ್ಯಂಡ್ ಅಂಜಲಿ ಒಪ್ಕೊಂಡಿರೋದು. ಯಾಕಂದರೆ ಇದು ಬರೀ ಒಂದು ಸಿಂಗಲ್ ಆಗುತ್ತೆ, ನಾವು ಮಾಡಲ್ಲ, ನಾವು ಸಿನಿಮಾ ಮಾತ್ರ ಮಾಡಬೇಕು, ಆ ಥರದ್ದು ಏನು ತಲೆಯಲ್ಲಿ ಇಟ್ಕೊಳ್ದೇನೆ ಇದನ್ನ ಒಪ್ಕೊಂಡು ಮಾಡಿದೆ. ದಟ್ ಇಸ್ ವಾಟ್ ಹ್ಯಾಪನ್ಸ್ ಇನ್, ನೀವು ನಾರ್ತಲ್ಲಿ ನೋಡಿದ್ರೆ ಎಲ್ಲ ಆಲ್ಬಮ್ ಸಾಂಗ್ಸ್ಗಳಲ್ಲಿ ಟಾಪ್ ಆ್ಯಕ್ಟರ್ಸಸ್ಗಳು ಮಾಡ್ತಾರೆ. ಸೊ ಅದನ್ನ ಸಿನಿಮಾಗಿಂತ ಜಾಸ್ತಿ ಪ್ರೀತಿನ ಮಾಡ್ತಾರಲ್ಲಿ. ಸೊ ಅದು ನೀವೊಂದು ಟ್ರೆಂಡ್ ಶುರು ಮಾಡೋದಕ್ಕೆ ಬೋತ್ ಆಫ್ ಯು ಕಂಗ್ರ್ಯಾಚುಲೇಷನ್ಸ್ ಆನ್ ದಟ್. ಆ್ಯಂಡ್ ಮ್ಯೂಸಿಕ್ ಬ್ಯೂಟಿಫುಲಿ ಡನ್. ಜೋ, okay. I don't know whether you need instrument or not in with that fingers and finger rings only you compose. Is that also some musical instrument for you? No, okay, just for you. Swag, is it? Okay. That's the first thing I noticed when you were here. All this 8 fingers you have got rings, no? Nice, man. But apart from that, ತುಂಬ ಚೆನ್ನಾಗಿ ಮಾಡಿದ್ದೀರಾ ಮ್ಯೂಸಿಕ್. ಇಟ್ಸ್ ವೆರಿ ಸೂದಿಂಗ್. ಈ ಥರದ್ದೆಲ್ಲ ಒಂದು ರಿಪೀಟಲ್ಲಿ ಕೇಳಬೇಕು ಅಂತ ಅನ್ಸೋ ಥರದ್ದು ಒಂದು ಮ್ಯೂಸಿಕ್ಕು. ಆ್ಯಂಡ್ ಅರೇಂಜ್ಮೆಂಟ್ ವೈಸ್ ಸೋ ಬ್ಯೂಟಿಫುಲ್ಲಿ ಇಟ್ ಈಸ್ ಅರೇಂಜ್ಡ್. ಸೊ ಯು ಹ್ಯಾವ್ ಅ ಗ್ರೇಟ್ ಫ್ಯೂಚರ್, ಹ್ಯಾವ್ ಅ ವಂಡರ್ಫುಲ್ ಕೆರಿಯರ್. ಆ್ಯಂಡ್ ಜಸ್ಕರನ್, ವಾಟ್ ಅ ಸಿಂಗರ್ ಯು ಆರ್. ವಿ ಆರ್ ಸೋ ಬ್ಲೆಸ್ಡ್ ದಟ್ ಯು ಆರ್ ಸಿಂಗಿಂಗ್ ಇನ್ ಕನ್ನಡ. ಥ್ಯಾಂಕ್ ಯು ಸೋ ಮಚ್. ಅದು ಕನ್ನಡದಲ್ಲಿ ಈ ಥರದೊಂದು ಪ್ರತಿಭೆ, ಒಂದು ನಾರ್ತಿಂದ ಬಂದಂಥ ಒಂದು ಪ್ರತಿಭೆನ ಕನ್ನಡದವ್ರು ನಮ್ಮಲ್ಲಿ ಯಾವಾಗಲೂ ಅಷ್ಟೇ ಎಲ್ಲಿಂದ ಬಂದಿದ್ದಾರೆ ಅನ್ನೋದನ್ನ ಯಾವತ್ತು ಕನ್ನಡಿಗರು ಅದನ್ನು ಯೋಚನೆ ಮಾಡಲ್ಲ. ಪ್ರತಿಭೆ ಅವ್ರ ಟ್ಯಾಲೆಂಟ್ನ ಅಷ್ಟೇ ಗುರುತಿಸಿದ್ದಾರೆ. ಸೊ ಹಾಗಾಗಿ ಜಸ್ಕರನ್, ಅದೇ ಹೌ ಶಿ ಸೆಡ್, ಯುವರ್ ಸಾಂಗ್ಸ್ ಆರ್ ಆಲ್ವೇಸ್ ಇನ್ ಅವರ್ ಪ್ಲೇ ಲಿಸ್ಟ್. ಇವತ್ತು ಒಂದು ಬೆಳಗ್ಗೆ ಒಂದು ಸಾಂಗ್ ರಿಲೀಸ್ ಆಗಿದೆ ನಿಮ್ಮದು. ಇಟ್ಸ್ ಆಲ್ಸೋ ವೆರಿ ವೆರಿ ನೈಸ್. ಆ್ಯಂಡ್ ಅವರ ದ್ವಾಪರ ಸಾಂಗ್ಗೆ ಒಂಥರ ಅನ್ಅಫಿಷಿಯಲ್ ಬ್ರ್ಯಾಂಡ್ ಅಂಬಾಸಿಡರ್ ಆಗೋಗಿದ್ವಿ ನಾವು ಮದುವೆ ಟೈಮಲ್ಲಿ. ನಾನು ಇವತ್ತು ಯಾವ ಇಲ್ಲಿ ನೋಡೋ ಅದೇ ಸಾಂಗ್ಗೆ ಓಡ್ತಾ ಇತ್ತು ನಮಗೆ ಅವಾಗ. ಸೊ ಹಾಗಿತ್ತು. ಆ್ಯಂಡ್ ಪೃಥ್ವಿ ಈಸ್ ಅ ಅಮೇಝಿಂಗ್ ಆ್ಯಕ್ಟರ್. ನಾನು ತುಂಬ ಸತಿ ಹೇಳಿದ್ದೀನಿ, ಇಲ್ಲೂ ಅಷ್ಟೇ. ಒಂದೇ ಒಂದು ಶಾರ್ಟ್ ನೀವು ಅಬ್ಸರ್ವ್ ಮಾಡಿದ್ರೆ, ನೀವು ಮತ್ತೆ ರಿಪ್ಲೈ ನೋಡಿ, ಒಂದು ಜೀಪಲ್ಲಿ ಹೋಗ್ತಾ ಇರ್ತಾರೆ, ಒಂದು ಕಣ್ಣೀರು ಒರೆಸ್ಕೊಳ್ಳೋದು ಒಂದು ಶಾರ್ಟ್ ಬರುತ್ತೆ. ಅದರ ಟೆಕ್ನಿಕಲ್ ನನಗೆ ಗೊತ್ತು. ಅದು ರಿಗ್ ಮಾಡಿರ್ತಾರೆ, ಕ್ಯಾಮ್ರಾ ರಿಗ್ ಮಾಡಿರ್ತಾರಲ್ಲಿ.
ಡೈರೆಕ್ಟರ್ ಇರಲ್ಲ, ಯಾರಿರಲ್ಲ, ಅವ್ರೊಬ್ಬರೇ ಟ್ರಾವೆಲ್ ಮಾಡ್ತಿರ್ತಾರೆ. ಆ ಟೈಮಿಂಗು, ಆ ಮೂಡ್ ತರಿಸ್ಕೊಂಡು ಡೈರೆಕ್ಟರ್ ಇದ್ದ ಆ್ಯಕ್ಷನ್ ಕಟ್ ಹೇಳೋದು ಬೇರೆ. ಕ್ಯಾಮ್ರಾನಲ್ಲೆಲ್ಲ ಆನ್ ಮಾಡಿಬಿಟ್ಟಿರ್ತಾರೆ, ಹೋಗ್ತಾ ಸಾಧ್ಯ ಟೈಮ್ ಆದಮೇಲೆ ಅಲ್ಲಿ ಆಗಬೇಕು ಅಂತಂದರೆ ಅವರಾಗೆ ವಾಲಂಟಿಯರ್ ಆಗಿ ಮಾಡಿದಂಥ ಶಾಟ್. ಯಾಕಂದರೆ ಅದಕ್ಕಿಂತ ಮಿಕ್ಕಿದೆಲ್ಲ ಅದಕ್ಕೂ ನಾಗಾರ್ಜುನ ಶರ್ಮಾದ ಎಫರ್ಟ್ ಇರುತ್ತೆ, ಮುರುಘಾ ಎಫರ್ಟ್ ಹಾಕಿ ಮಾಡಿರ್ತಾರೆ. ದಟ್ ಶಾಟ್ ಐ ನೋ ದ ವ್ಯಾಲ್ಯೂ ಆಫ್ ದಟ್ ಶಾಟ್. ಸೊ ಅಲ್ಲಿ ಗೊತ್ತಾಗುತ್ತೆ ಎಷ್ಟು ಬ್ಯೂಟಿಫುಲ್ ಆ್ಯಕ್ಟರ್ ಹೀ ಈಸ್ ಅಂತ ಅಂದ್ಬಿಟ್ಟು ಅಂತ. ನಂದು ಒಂದೇ ಒಂದು ಕ್ವಶನ್, ಕಂಪ್ಲೇಂಟ್ ಏನೋ ಗೊತ್ತಿಲ್ಲ. ನಾನು ಇಲ್ಲಿವರೆಗೂ ಸಿನಿಮಾ ಮಾಡಿದ್ದೀನಿ, ಯಾವ್ದಾದ್ರು ನಾನು ಲಿರಿಕ್ಸ್ ಬರ್ಕೊಂಡಿದ್ದೀನ? ಇಲ್ಲ. ನಾನು ಆ್ಯಕ್ಟಿಂಗ್ ಬಿಟ್ಟು ಡೈರೆಕ್ಟರ್ ಬಂದ ಮೇಲೆ ನಾನು ಆ್ಯಕ್ಟಿಂಗ್ ಹೋಗಿದ್ದೀನ? ಇಲ್ಲ. ನಿಮಗೆ ಯಾಕೆ ಡೈರೆಕ್ಷನ್ ಹುಚ್ಚುಗಳು? ಏನು ಪ್ರಾಬ್ಲಮ್ ನಿಮ್ಮದು? ಏನು ಸಾಂಗ್ ಬಂದರೆ ಕರೆಕ್ಟು, ಏನು ಲೈನ್ಸ್ ಬಂದರೆ ಕರೆಕ್ಟು? ಇವತ್ತು 7 ಮನೆ ಸಿನಿಮಾ ಅಷ್ಟೊಂದು ಚೆನ್ನಾಗಿ ರೀಚ್ ಆಗ್ತಿದೆ ಅಂತಂದರೆ ಅವ್ನು ಬರೆದಂಥ ಸಾಂಗ್ಸು 3 ಸಾಂಗ್ಗಳನ್ನು ಅಷ್ಟು ಅದ್ಭುತವಾಗಿ ಬರೆದಿದ್ದಾರೆ. ಇವನ್ ದ ಲಾಸ್ಟ್ ನನಗೆ ರೀ ರೆಕಾರ್ಡಿಂಗ್ ಟೈಮಲ್ಲಿ ಒಂದು ಸಾಂಗ್ 8 ಸಾಂಗ್ ಬೇಕು ಅಂತ ಕೇಳಿದ್ರೆ ಜಸ್ಟ್ ಇನ್ ಫ್ಯೂ ಅವರ್ಸಲ್ಲಿ ನನಗೊಂದು ಬರ್ಕೊಟ್ಟ. ಇವತ್ತು ಅದೇ ಎಲ್ಲ ಕಡೆ ಅಷ್ಟು ಇಷ್ಟಪಡ್ತೀರ ಅಂದರೆ ಅಷ್ಟು ಅವನಿಗೆ ಡೆಡಿಕೇಶನ್ ಒಂದು ಕೆಲಸದ ಮೇಲೆ. ಇವಾಗ ಯಾರೋ ಹೇಳ್ತಿದ್ರು ಒಂದು 30 ಸಾಂಗ್ ಪರ್ ಡೇ ಬರೀತಾನೆ ಸರ್ ಅಥವಾ ಏನೋ ಅಷ್ಟಿದೆ, ಈ ತಿಂಗಳಲ್ಲಿ 30 ಸಾಂಗ್ ಬರ್ದಿಯಾನೆ ಅಂತ ಅಂದ್ಬಿಟ್ಟು ಅಂತ. 30 ಅಲ್ಲ, ಅವ್ನಿಗೆ 300 ಸಾಂಗ್ ಕೊಟ್ರು ಅದು ಫಸ್ಟ್ ಸಾಂಗ್ ಥರ ಪ್ರೀತಿಯಿಂದ ಬರೀತಾನೆ ನಾಗಾರ್ಜುನ ಶರ್ಮಾ. ದಟ್ ಈಸ್ ವೈ ಇಸ್ ವಾಟ್ ಈ ವರ್ಷದ ಬಿಗ್ಗೆಸ್ಟ್ ಸಕ್ಸಸ್ ಯಾಕೆ ನಾಗಾರ್ಜುನ ಶರ್ಮಾ ಸಿಕ್ಕಿದೆ ಅಂತಂದರೆ ದಟ್ ಈಸ್ ಇಸ್ ಹಾನೆಸ್ಟಿ. ಗುರು ಸರ್ ಹೇಳಿದ್ರು ನೀವೆಷ್ಟು ಕರೆಕ್ಷನ್ ಆದರೂ ಹೇಳಿ ಅಂತ. ಇವಾಗಲೂ ಸರ್, ಈಗಲೂ ನಾವು ಯಾವುದೋ ಒಂದು ಸಾಂಗ್ ಬರೆದ್ರೆ ಕರೆಕ್ಷನ್ಸ್ ಹೇಳಿದ್ರೆ ಒಂದು ಕ್ವಶನ್ಸ್ ಕೇಳಿದ್ರೆ ಆ ರೆಸ್ಪೆಕ್ಟ್ ಕೊಡ್ತಾರೆ. ಒಬ್ಬ ಡೈರೆಕ್ಟರ್ ಯಾಕೋ ಕರೆಕ್ಷನ್ ಕೇಳಿದ್ರೆ ಅವ್ನಿಗೆ ಇಷ್ಟ ಆಗಿಲ್ಲ, ಮತ್ತೆ ಬರೆಯೋಣ. ನಂದು ಒಂದು ಚಾಟ್ ಲಿಸ್ಟ್ ಯಾವಾಗ ತೆಗೆದ್ರೆ ಕಾನ್ವರ್ಸೇಷನ್ಸ್ ಎಲ್ಲ 1:45 2 ಗಂಟೆಗೆ ಸಾರ್ ಅಂತ ಯಾವುದೋ ಗಿರಿಗೆ ಕಳಿಸಿರ್ತಾನೆ, ಸಾರ್ ಹಿಂಗೆ ಇದು ಓಕೆನಾ ಸರ್ ಇದು ಅಂತ ಅಂದ್ಬಿಟ್ಟು ನಾನು ಇದ್ದಿದ್ರೆ ವಾಪಸ್ ಅದಕ್ಕೆ ಕಳಿಸಿರ್ತೀನಿ. ಅಂದರೆ ಅಲ್ಲಿವರೆಗೂ ಈಸ್ ಬೀನ್ ವರ್ಕಿಂಗ್ ಆನ್ ಥಿಂಗ್ಸ್ ಅಂತ ಅಂದ್ಬಿಟ್ಟು ಅಂತ. ಸೊ ನಾಗಾರ್ಜುನ ಶರ್ಮಾ ಹ್ಯಾವ್ ಅ ವಂಡರ್ಫುಲ್ ಡೈರೆಕ್ಷನಲ್ ಕೆರಿಯರ್. ಈ ಸಾಂಗ್ ತುಂಬ ಅದ್ಭುತವಾಗಿ ಬಂದಿದೆ. ಆ ಪರಿಕಲ್ಪನೆ ಚೆನ್ನಾಗಿದೆ, ಸರಿನಾ? ಏನು ತೀರಾ ಬ್ಯಾಕ್ ಸ್ಟೋರಿಗಳು ಹೇಳ್ದೇನೆ ಡೈರೆಕ್ಟ್ ಅಲ್ಲಿಂದನೇ ಕತೆ ಓಪನ್ ಮಾಡಿ ಅಷ್ಟು ಇಮೋಷ್ನಲಿ ತೊಗೊಂಬಂದು ಅದಕ್ಕೊಂದು ರೌಂಡ್ ಆಫ್ ಮಾಡೋದು 4 ನಿಮಿಷದಲ್ಲಿ ಅದೆಲ್ಲ ಮಾಡೋದಷ್ಟು ಈಸಿ ಇಲ್ಲ. ಸೊ ತುಂಬ ಚೆನ್ನಾಗಿದ್ದೀಯಾ. ಆ್ಯಂಡ್ ನಿನಗೆ ಸಪೋರ್ಟ್ ಮಾಡಿದಂಥ ವೈಷ್ಣವಿ ಫಿಲಮ್ಸು, ಸಿನಿಮಾ ಅಂತಂದರೆ ಅದಕ್ಕೆ ಓಕೆ ಏನು ಬರುತ್ತೆ, OTT ಸ್ಯಾಟಲೈಟ್ ರೈಟ್ಸು ಡಬ್ಬಿಂಗು ಇದೆಲ್ಲ ಒಂದು ಕ್ಯಾಲ್ಕುಲೇಷನ್ ಮಾಡ್ತಾರೆ. ಈ ಥರ ಎಲ್ಲ ಬಂದಾಗ ಇಟ್ಸ್ ಓನ್ಲಿ ಪ್ಯೂರ್ ಪ್ಯಾಷನ್. ಆಯಿತು ಮಾಡೋಣ, ನಮ್ಮ ಕಡೆಯಿಂದ ಯಾವುದೋ ಒಂದಷ್ಟು ಪ್ಯಾರೆಂಟ್ಸ್ಗಳಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಮಾಡಿರ್ತಾರೆ. ಆ್ಯಂಡ್ ಯು ಹವ್ ಗಾಟ್ ಅ ಬ್ಯೂಟಿಫುಲ್ ಟೆಕ್ನಿಷಿಯನ್ಸ್ ಟೀಮ್. DOP ಐ ಥಿಂಕ್ ಐ ಶುಡ್ ಮೆನ್ಷನ್, ವಿಶ್ವಾಸ್ ಅದ್ಭುತವಾಗಿ ಮಾಡಿದಿರೋದು. ಸುತ್ತೋಗ್ಬಿಟ್ಟಿದೆ ಅಂದರೆ ಆಕ್ಟರು ಅದು ಲೀಡ್ ಆಕ್ಟರ್ ಪೇಂಟರ್ ಅಂತ ಗೊತ್ತು, DOPನೂ ಪೇಂಟರ್ ತರ. ಎಲ್ಲರಿಗೂ ಥ್ಯಾಂಕ್ ಯು, ವಿಶ್ವಾಸ್ ಸರ್, ಮುರುಘಾ ಮಾಸ್ಟರ್, ಎಲ್ಲರಿಗೂ ಥ್ಯಾಂಕ್ ಯು. ನನಗೆ ನಾಗಾರ್ಜುನ್ ಸರ್ ಮತ್ತು ಶಶಿ ಸರ್ ಫೋನ್ ಮಾಡಿದಾಗ ತುಂಬ ಖುಷಿ ಆಯಿತು, ಸ್ವಲ್ಪ ಬೇಜಾರು ಆಯಿತು. ಖುಷಿ ಯಾಕಂದರೆ ಇಷ್ಟು ಒಳ್ಳೆ ಟೀಮ್ ಜೊತೆ ಒಂದು ಅವಕಾಶ ಸಿಗ್ತಲ್ಲ ಅಂತ. ಬೇಜಾರು ಯಾಕಂದರೆ ಬರೀ 3 ದಿನ ಶೂಟ್ ಮಾಡಿದ್ವಿ. ನನಗೆ ಟುವರ್ಡ್ಸ್ ದಿ ಎಂಡ್ ಅನಿಸ್ತಾ ಇತ್ತು ಇನ್ನೂ ಒಂದು ವಾರ ಶೂಟ್ ಮಾಡ್ಬೋದಲ್ಲ ಹೆಂಗಾರು ಮಾಡಿ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಟ್ರಸ್ಟಿಂಗ್ ಮಿ ವಿತ್ ದಿಸ್. ಇಟ್ಸ್ ಟ್ರೂಲಿ ಬಿನ್ ಅನ್ ಆನರ್. ಆ್ಯಂಡ್ ತರುಣ್ ಸರ್, ಸೋನಲ್ ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್ ಫಾರ್ ಬೀಯಿಂಗ್ ಹಿಯರ್. ನನ್ನ ಮೊದಲನೇ ಸಿನಿಮಾಯಿಂದ ಸೋನಲ್ ಅವ್ರು ನನಗೆ ತುಂಬ ಪರ್ಸ್ನಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಇಟ್ಸ್ ರಿಯಲಿ ಸ್ಪೆಷಲ್ ದಟ್ ಯು ಆರ್ ಹಿಯರ್ ಟುಡೇ. Thank you. Jaskaran sir, you're brilliant. Thank you for lending your wonderful voice and elevating this to a whole new level. Joe sir, thank you. Prithvi ಅವ್ರ ಜೊತೆ ಕೆಲಸ ಮಾಡಿ ನಂಗೆ ತುಂಬ ಇಷ್ಟ ಆಯಿತು. I hope we get to make a film together. And last but not the least, entire crew, thank you so much. It's truly been an honor. I wish that we get to make films together. ನಂಗೆ ಒಂದು ಆಸೆ ಇದೆ. ಬಟ್ ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು. ರಿಪ್ಲೈ ಮಾಡ್ತಾ ಇದ್ರು, ರೆಸ್ಪಾಂಡ್ ಮಾಡ್ತಾ ಇದ್ರು. 10 ವರ್ಷದ ಹಿಂದೆ ಸರ್ಗೆ ಪ್ರಾಯಶ ನೆನಪಿರ್ಲಿಕ್ಕಿಲ್ಲ, ನನ್ನ ಹೆಸರು ಆವಾಗ ನಾಗರಾಜ್ ಅಂತ ಇತ್ತು. ಸೊ ನಾನು ಅಂತಲ್ಲ, ಎಲ್ರಿಗೂ ನೀವು ಆ ಥರ ಸಪೋರ್ಟ್ ಮಾಡ್ತಿದ್ರಿ ಫ್ರಮ್ ಹಾರ್ಟ್ ಅಂತ ನನಗೆ ಅನಿಸುತ್ತೆ. ಸೊ ಅದಕ್ಕೆ ನಿಜವಾಗ್ಲೂ. ಆ್ಯಂಡ್ 7 ಮನೆಗೆ ನಾವು ನಿಮಗೆ ಶುಭಾಶಯ ಹೇಳಬೇಕು, ನೀವು ನಮಗೆ ಶುಭಾಶಯ ಹೇಳಕ್ಕೆ ಬರ್ತಾ ಇದ್ದೀರಾ. ಆ್ಯಂಡ್ ಸೋನಲ್ ಮೊಂತೆರೋ ನಾನು ಆ್ಯಕ್ಟ್ ಮಾಡಿರುವಂಥ ಮೊದಲನೇ ಸಿನಿಮಾದಲ್ಲಿ ಅವರು ನನ್ನ ಹೀರೋಯಿನ್. ಆ್ಯಂಡ್ ಅದ್ರ ನಂತರ ವೆರಿ ಗುಡ್ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿ ಫ್ರೆಂಡ್. ನಾನಾಗಿರಲಿ, ನನ್ನ ವೈಫ್ ಆಗಿರಲಿ, ಎಲ್ಲರಿಗೂ ಒಂದು ರೀತಿ ಅವರ ತಾಯಿ ಮನೆ ಮಗನ ಥರ ನಮ್ಮನ್ನೆಲ್ಲ ನೋಡ್ತಾ ಇದ್ರು. ನಮ್ಮನ್ನಂತರ ನಮ್ಮ ಚಿತ್ರತಂಡ ಯಾರೇ ಆಗಿರಲಿ ಅದೊಂಥರ ನಮಗೂ ಒಂದು ಮನೆ ಥರ ಇತ್ತು. ಸೊ ಥ್ಯಾಂಕ್ ಯು ಫಾರ್ ಕಮಿಂಗ್ ಮ್ಯಾಮ್. ಈಗ ಮ್ಯಾಮ್ ಅಂತ ಕರಿಬೇಕು. ಸಾಂಗ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಇವರು ಕರೆಕ್ಟಾಗಿ ಪ್ರಿಪೇರ್ ಆಗಿ ಬಂದಿದ್ರು ಮಾತಾಡೋಕ್ಕೆ. ನಾನು ದೇವರಾಣೆ ಪ್ರಿಪೇರ್ ಆಗಿ ಬಂದಿರಲಿಲ್ಲ. ನನಗೆ ಭಾಳಷ್ಟು ಜನ ಡೈರೆಕ್ಷನ್ ಮಾಡುವಾಗ ನನ್ನ ದಿಯಾ ಡೈರೆಕ್ಟರ್ ಆಗಿರಲಿ ಆ್ಯಂಡ್ ತರುಣ್ ಸರ್ ಕೂಡ ಹೇಳಿದ್ರು ಯಾಕೆ ಡೈರೆಕ್ಷನ್ ಕೊಡ್ತಾ ಇದೆಯಾ ಅಂತ. ನನಗೆ ಈಗ ಅನಿಸ್ತಾ ಇದೆ, ನಿಜವಾಗ್ಲೂ ಈಗಲೂ ಊಟನೂ ಆಗಿಲ್ಲ ಸರ್, ಎಲ್ಲ ರೆಕ್ಕೆ ಅದು ಇದು ಅಂತ ಹೇಳಿ ಇವಾಗ ಅನಿಸ್ತಾ ಇದೆ ಬೇಡ ಇತ್ತು ಅಂತ.
ಸಾಂಗ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಕೆಲವೊಂದು ಸಿನಿಮಾ ಆಗಿರಲಿ, ಕೆಲವೊಂದು ತಂಡ ಆಗಿರಲಿ, ಅದರ ಜೊತೆ ಅಸೋಸಿಯೇಟ್ ಆದಾಗ ನಾವು ಲಕ್ಕಿ ಅಂತ ಫೀಲ್ ಆಗ್ತೀವಿ. ಸೊ ಅದು ನನಗೆ ಈ ಒಂದು ಸಾಂಗ್ ಅಲ್ಲಿ ಫೀಲ್ ಆಗಿದೆ. ನೋಡಿದ ಮೇಲೂ ಕೂಡ ನಾಗಾರ್ಜುನ್ ಸರ್ ಜೊತೆ ತೀರಾ ಏನು ನನಗೆ ಒಡನಾಟ ಇರಲಿಲ್ಲ ಸಿನಿಮಾ ವಿಚಾರದಲ್ಲಿ. ನಮ್ದು ಏನಿದ್ರು ಕ್ರಿಕೆಟ್ ಅಲ್ಲಿ 2 ಸರಿ ನಾನು ಔಟ್ ಮಾಡಿದ್ದಾರೆ, ಇದರಲ್ಲಿ ಕ್ಲೀನ್ ಬೋಲ್ಡ್ ಮಾಡಿದ್ದಾರೆ. ನಿಜವಾಗ್ಲೂ ನೋಡ್ಬಿಟ್ಟು ಅದ್ಭುತವಾದ ಟೆಕ್ನಿಷಿಯನ್. ಈ ಸಾಂಗ್ ಎಷ್ಟು ನಿಮಗೆ ನೋಡಿದಾಗ ಒಂದು ಸೂದಿಂಗ್ ಫೀಲ್ ಕೊಡುತ್ತೋ, ಶೂಟ್ ಟೈಮಲ್ಲಿ ಅಷ್ಟೇ ಸೂದಿಂಗ್ ಫೀಲಿಂಗ್ ಇತ್ತು. ಎಲ್ಲರೂ ಕೂಡ ಟೆಕ್ನಿಷಿಯನ್ಸ್ ನಿಜವಾಗ್ಲೂ ಐ ರಿಯಲಿ ಫೀಲ್ ಲಕ್ಕಿ ಟು ಬಿ ಪಾರ್ಟ್ ಆಫ್ ದಿಸ್ ಟೀಮ್. ನಮ್ಮ DOP ಸರ್ ಆಗಿರಲಿ, ಎಡಿಟರ್ ರಕ್ಷಿತ್, ಅವ್ನು ನಮ್ಮ ಊರವನೇ. ಅವನ ಬಗ್ಗೆ ಹೇಳ್ತೀನಿ. ಅವ್ರ ತಂದೆ ನಮ್ಮ ಊರಲ್ಲಿ ಒಂದು ಅಂಗಡಿ ಇದೆ. ಯಾವಾಗ ಹೇಳಿದ್ರು ಅವ್ನು ಏನಾಗ್ತಾನೆ ಅಂತಿದ್ದಂದ್ರೆ ಎಡಿಟರ್ ಆಗೋ ಮೊದಲು. ಬಟ್ ಈಗ ನಿಜವಾಗ್ಲೂ ಐ ಆಮ್ ರಿಯಲಿ ಪ್ರೌಡ್, ನಮ್ಮ ಊರ ಹುಡುಗ ಇದು ಇಷ್ಟೆಲ್ಲ ಸಿನಿಮಾ ಮಾಡ್ತಾ ಇದ್ದಾನೆ. ವಿಶ್ವಾಸ್ ಸರ್, ಅದ್ಭುತವಾಗಿ ನಿಮ್ಮ ವರ್ಕ್. ಅವತ್ತು ರಫ್ ಕಟ್ ನೋಡಿದಾಗ, ಇಲ್ಲಿದ್ದೀರ, ರಫ್ ಕಟ್ ನೋಡಿದಾಗಲೇ ನಾನು ನಿಮ್ಗೆ ಹೇಳಿದೆ, ನನಗೆ ಬಹಳ ಖುಷಿ ಆಯ್ತು. ಸರ್ ರಿಗ್ ಇಲ್ದೇ ಇದ್ರು ಕೂಡ 25 ಸರಿ ನನಗೆ ಹೇಳಿದ್ರು ಆ ಒಂದು ಪಾಯಿಂಟ್ ಅಲ್ಲಿ ಹಂಗೆ ಮಾಡ್ಬೇಕಂತ. ಇಟ್ ವಾಸ್ ಕೊರಿಯೋಗ್ರಾಫ್ಡ್ ಬೈ ಹಿಮ್, ನಂದೇನಿಲ್ಲ, ಅವ್ರದ್ದೇ ಇದ್ದಿದ್ದು, ನಾಗಾರ್ಜುನ ಅವ್ರದ್ದು. ಲೋಹಿತ್ ಸರ್ ಮೊದಲಿಂದ ನಂಗೆ ಪರಿಚಯ. ಒಂದು ಸಿನಿಮಾ ಅವ್ರ ಜೊತೆ ಮಾಡ್ಬೇಕಿತ್ತು, ಮಾಡೋಕ್ಕಾಗಿಲ್ಲ. ಆವಾಗಿಂದ ಅವ್ರು ನನ್ನ ಒಳ್ಳೆ ಫ್ರೆಂಡ್, ಅದ್ಭುತವಾದ ನಿರ್ಮಾಪಕರು. ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಅವರಿಂದ, ಅವರ ಸಂಸ್ಥೆಯಿಂದ ಬರಬೇಕು ಅನ್ನೋದು ನನ್ನ ಆಶಯ. ಆ್ಯಂಡ್ ಜಸ್ಕರನ್ ಸರ್, ನಿಮ್ಮ ಹಾಡಿನ ತುಂಬ ದೊಡ್ಡ ಫ್ಯಾನ್ ನಾನು ಮತ್ತು ನನ್ನ ವೈಫ್ ಇಬ್ಬರು ಕೂಡ. ಹೇಗೆ ಸೋನಲ್ ಫ್ರೆಂಡ್ ಫ್ಯಾನು, ನಾವು ಕೂಡ ಫ್ಯಾನ್. ಆ್ಯಂಡ್ ವಿ ಆರ್ ರಿಯಲಿ ಲಕ್ಕಿ. ಅಂದರೆ ನಿಮ್ಮ ಒಂದು ರೆಂಡಿಷನ್ ನಮ್ಮ ಈ ಒಂದು ಹಾಡಿಗೆ ಸಿಕ್ಕಿರೋದು. ಜೋ ಸರ್, ಥ್ಯಾಂಕ್ ಯು ವೆರಿ ಮಚ್. ಅದ್ಭುತವಾದ ನಿಮ್ಮ ಸಿನಿಮಾ, ಸರ್ ಮಾಡಿರುವಂಥ ಸಿನಿಮಾನ ನಾನು ತುಂಬ ಸರಿ ನೋಡಿದ್ದೀನಿ. ಆ್ಯಂಡ್ ಅದರ ಹಾಡು ಬಗ್ಗೆ ನಾನು ಸರ್ಗೂ ಕೂಡ ಹೇಳಿದೆ. ಥ್ಯಾಂಕ್ ಯು. ಆ್ಯಂಡ್ ಎಲ್ಲ ಬಂದಿರುವಂಥ ಎಲ್ಲ ಗೆಸ್ಟ್, ಗುರು ಸರ್ ಎಲ್ರಿಗೂ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಬಂದಿರೋದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು. ಲಿರಿಕ್ಸ್ ನಾನು ಮುಂಚೆಯಿಂದ ಯಾವಾಗಲೂ ಕೇಳ್ತಾ ಇದೆ. ನಾವು ಈ ಸಾಂಗ್ ಮಾಡೋದಕ್ಕೆ ಆಲ್ಮೋಸ್ಟ್ 8 ಮಂತ್ಸ್ ತೊಗೊಂಡಿದ್ದೀವಿ. 8 ಮಂತ್ಸಿಂದ ಯಾವುದೂ ಹೀಗೆ ಬರಬೇಕು ಅಂತ ಸುಮಾರು ಸಲ ಚೇಂಜಸ್ ಮಾಡಿ ಒಂದು ನೀಟಾಗಿ ಮಾಡಬೇಕು ಅಂತ ಮಾಡಿರೋದು. ಅದಕ್ಕೆ ನಾನು ಜಾಸ್ತಿ ತೊಂದರೆ ಕೊಟ್ಟಿರೋದು ಶ್ರಮನ್ಗೆ. ಥ್ಯಾಂಕ್ ಯು ಶ್ರಮ. ನಮ್ಮ ಕ್ರಿಯೇಟಿವ್ ನಾಗಾರ್ಜುನ ಶರ್ಮಾ, ಇಡೀ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳೋಕ್ಕಿಂತ ಇಷ್ಟಪಡ್ತೀನಿ. ಎಸ್ಪೆಷಲಿ ವಿಶ್ವಾಸ ತುಂಬ ಚೆನ್ನಾಗಿ ಬಂದಿದೆ. ಐ ಆಮ್ ಸೋ ಹ್ಯಾಪಿ. ಮುರುಘಾ ಸರ್, ಹ್ಯಾಪಿ ಬರ್ಡೇ ಆ್ಯಂಡ್ ಥ್ಯಾಂಕ್ ಯು. ಪೃಥ್ವಿ ಸರ್ ಆ್ಯಂಡ್ ಅಂಜಲಿ ಮೇಡಮ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಸ್ಕ್ರೀನ್ ಮೇಲೆ. ಥ್ಯಾಂಕ್ ಯು. ನೀವು ಒಪ್ಪಿ ಈ ಪ್ರಾಜೆಕ್ಟ್ ಮಾಡಿಕೊಟ್ಟಿರೋದಕ್ಕೆ. ಇನ್ನೂ ಮುಂದಕ್ಕೆ ಜೊತೆಲಿ ಮಾಡೋ ಅವಕಾಶ ಸಿಗಲಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಮೇಡಮ್. ಅಷ್ಟು ನಂಬಿಕೆ ಇಟ್ಟು ಒಂದು ಹಾಡನ್ನ ಟ್ರೀಟ್ ಮಾಡ್ತಾನೆ ನಾಗಾರ್ಜುನ ಅಂತ. ಬಟ್ ಅದಕ್ಕೆ ಎನರ್ಜಿ ತುಂಬದೆ ಸರ್. ಯಾಕೆಂದರೆ ಒಂದು ಇನ್ಸಿಡೆಂಟಲ್ಲಿ ನಾನು ಕಾಟೇರ ಸಾಂಗ್ ಬರಿಬೇಕಾದ್ರೆ KCC ಫೈನಲ್ಸಲ್ಲಿದ್ದೆ ನಾನು. ಸರ್ ಅವಾಗ ಫೋನ್ ಮಾಡಿದ್ರು. ನಾವು ಅರ್ಧ ಮುಗಿಸಿದ್ವಿ ಅಷ್ಟೇ, ಬಟ್ ಇನ್ನು ಅರ್ಧ ಬಾಕಿ ಇತ್ತು. ಸರ್ ಈ ಥರ ಫೈನಲ್ಸ್ ಡಗೌಟಲ್ಲಿ ಕೂತೀನಿ ನಾನು ಅಂತಂದೆ. ಮಗ ನೀನು ಬರೀತೀಯ, ನಾವು ನೀನು ಕಳಿಸ್ತೀಯ ನೋಡಿ ಇನ್ನೊಂದು 1 ಅವರಲ್ಲಿ ಅಂತ ಫಸ್ಟ್ ಹೇಳಿದವರು. 1 ಅವರಲ್ಲಿ ನಾನು ಲಿರಿಕ್ಸ್ ಕಳಿಸಿದ್ದೆ. ಸೊ ಈ ಎನರ್ಜಿ ಫ್ಲೋ ಆಗಬೇಕು ಅಂದರೆ ಅದಕ್ಕೊಂದು ಸ್ಪಾರ್ಕ್ ಕ್ರಿಯೇಟ್ ಮಾಡೋದೇ ಡೈರೆಕ್ಟರ್ಸ್. ಅದರಲ್ಲಿ ಸರ್ ಥ್ಯಾಂಕ್ ಯು ಫಾರ್ ಟ್ರಸ್ಟಿಂಗ್ ಮೀ. ಆ್ಯಂಡ್ ಜೊತೆಗೆ ನಾನು ಸರ್ಗೆ ಫಸ್ಟ್ ಸಾಂಗ್ ಕೇಳಿಸ್ದೆ, ನೋಡ್ಬಿಟ್ಟು ಸಕ್ಕತ್ತಾಗಿದೆ, ತುಂಬ ಬ್ಯೂಟಿಫುಲ್ ಆಗಿದೆ ಸರ್, ಇದು ನೀವೇ ಬಂದು ಲಾಂಚ್ ಮಾಡಿ. ಇಲ್ಲಿಂದ ಬರ್ತಾ ಇದೆ ನೀನು. ಬಟ್ ಸರ್ ಯಾವತ್ತು ನಾನು ಹೇಳಿರೋ ಐಡಿಯಾಸ್ ಅಂತ ಅಲ್ಲ, ಬಟ್ ಈ ರಿಕ್ವೆಸ್ಟ್ನ ಇಮಿಡಿಯೇಟಾಗಿ ಒಪ್ಕೊಂಡು ಮೇಡಮ್ನ ಕೂಡ ನಿಮ್ಮ ಜೊತೆಗೆ ಕರ್ಕೊಂಡ್ಬಂದಿದ್ದೆ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದಿಸ್ ಸರ್. ಥ್ಯಾಂಕ್ಸ್ ಗೊತ್ತು ಸರ್, ತುಂಬ ಚಿಕ್ಕ ವರ್ಡ್ ಅದು, ಬಟ್ ರಿಯಲಿ ಥ್ಯಾಂಕ್ಸ್ ಸರ್. ಆ್ಯಂಡ್ ಪೃಥ್ವಿ ಸರ್ ಆ್ಯಂಡ್ ಅಂಜಲಿ ಮ್ಯಾಮ್, ನಾನು ಅದೇ ಈ ಕನಸು ಶುರುವಾಗಿದ್ದು ಹೆಂಗೆ ಅಂದರೆ, ನಾನು ಸಂಜಿತ್ತು ಐ ಥಿಂಕ್ ನಿಗೂಢ ಸಾಂಗ್ ಆಗ್ಬೇಕಾದ್ರೆ ನಾವು ಈ ಇಂಡಿಪೆಂಡೆಂಟ್ ಸಿಂಗಲ್ ಬಗ್ಗೆ ಮಾತಾಡಿದ್ವಿ. ಈ ಇಂಡಿಪೆಂಡೆಂಟ್ ಸಿಂಗಲ್ ನಾವು ಮೈನ್ ಸ್ಟ್ರೀಮಿಗೆ ತರಬೇಕು, ಇದನ್ನು ಏನು ಮಾಡಬೇಕು ಅಂತ ಇಬ್ಬರಿಗೂ ಗೊತ್ತಿಲ್ಲ, ಬಟ್ ಸ್ಟಿಲ್ ಇದನ್ನು ತರಲೇಬೇಕು ಅನ್ನೋ ಥರ ಇಬ್ಬರು ಮಾತಾಡಿದ್ವಿ. ನಮಗೆ ಅದಕ್ಕೆ ದೊಡ್ಡ ಶಕ್ತಿ ಆಗಿದೆ ಮಾಯಾವಿ ಬಂದು ಒಂದು ಇಂಡಿಪೆಂಡೆಂಟ್ ಸಿಂಗಲ್ಗೆ ಇಷ್ಟು ಶಕ್ತಿ ಇದೆಯಾ ಅಂತ ಅದು ನಮಗೆ ಅಂದರೆ ಕಂಪೋಸರ್ ಸಂಜಿತ್ ಅವರು. ಆ್ಯಂಡ್ ಅದಕ್ಕೆ ವಾರ್ನರ್ ಇಂಡಿಯಾ ಅವ್ರದ್ದು ಸಾಥಿತ್ತು. ಸೊ ಅಷ್ಟು ದೊಡ್ಡ ಮಟ್ಟಕ್ಕೆ ಅವ್ರು ಅದನ್ನು ಡ್ರೀಮ್ ಮಾಡಿ ಒಟ್ಟಿಗೆ ಇವಾಗ ಇಲ್ಲಿಗೆ ಬಂದು ನಿಂತಿದೆ. ಮುಂದೆ ಇದು ಬೇರೆ ಎಲ್ಲ ಹೋಗುತ್ತೆ ಅಂತ ಒಂದು ನಂಬಿಕೆ ನನಗಿದೆ. ಅದಕ್ಕೆ ಈ ಥರ ಕೊಲಾಬರೇಟಿವ್ ವರ್ಕ್ ಆದರೆ ಮಾತ್ರ ಸಾಧ್ಯ. ಸೊ ನಾನು ಈ ಸ್ಟೇಜ್ ಮುಖಾಂತರ ನಾನು ಏನು ರಿಕ್ವೆಸ್ಟ್ ಮಾಡ್ತೇನೆ ಅಂದರೆ, ಈ ಥರ ಕೊಲಾಬರೇಟಿವ್ ವರ್ಕ್ಸ್ ಇನ್ನೂ ನೆಕ್ಸ್ಟ್ ಆಗಬೇಕು. ಯಾಕಂದರೆ ಶಾರ್ಟ್ ಫಿಲ್ಮ್ಸ್ ಅಂತ ಒಂದಿತ್ತು ಡೈರೆಕ್ಟರ್ಸ್ಗೆ, ಅವರ ಒಂದು ವರ್ಕ್ನ ಪ್ರೂವ್ ಮಾಡೋಕ್ಕಾಗಲಿಲ್ಲ, ಅವರ ಒಂದು ವೇ ಆಫ್ ಸ್ಟೋರಿ ಟೆಲ್ಲಿಂಗ್ನ ಏನು ಅಂತ ಹೇಳೋಕ್ಕೆ ಶಾರ್ಟ್ ಫಿಲ್ಮ್ಸ್ ಇತ್ತು. ಜೊತೆಗೆ ಇದು ಒಂದು ವೇ ಆಫ್ ಸ್ಟೋರಿ ಟೆಲ್ಲಿಂಗ್ ಅಂತ ನಾವು ಹೇಳಬೇಕು. ಅದಕ್ಕೆ ದಿಸ್ ಶುಡ್ ಬಿ ಅನದರ್
ವರ್ಷನ್ ಶಾರ್ಟ್ ಫಿಲ್ಮ್ ಅಲ್ಲದೆ ಇದು ಕೂಡ ನೆಕ್ಸ್ಟ್ ಒಂದು ಮೈನ್ ಪ್ಲಾಟ್ಫಾರ್ಮ್ ಆಗಬೇಕು ಅಂತ ನನ್ನದೊಂದು ಆಸೆ ಇತ್ತು. ಸೊ ಇದರಿಂದ ನಾವು ಅದನ್ನು ಇನ್ನೊಂದ್ಸಲ ಅದನ್ನು ಪ್ರವೋಕ್ ಮಾಡೋಕ್ಕೆ ಹೊರಟಿದ್ದೀವಿ. ಇದು ಎಲ್ಲಿಗೆ ತಲುಪುತ್ತೆ, ಇಲ್ಲಿಗೆ ತಲುಪಬೇಕು ಅಂತ ನಾವು ಮಾಡಿದ್ದಲ್ಲ, ಇದು ಎಲ್ಲಿಗಾದರೂ ತಲುಪಲಿ ಅಂತ ನಾವು ಒಂದು ಡ್ರೀಮ್ ಮಾಡಿದ್ದೀವಿ. ಸೊ ಐ ಡೋಂಟ್ ನೋ ವೇರ್ ದಿಸ್ ವಿಲ್ ಗೋ, ಬಟ್ ಆದಷ್ಟು ಹೈಟ್ ಹೋದಷ್ಟು ಇಡೀ ತಂಡಕ್ಕೆ ಇದು ಒಂದು ಫ್ಯೂಯಲ್ ಆಗಿ ನಿಲ್ಲುತ್ತೆ ಅಂತ ನನಗೆ ನಂಬಿಕೆ ಇದೆ. ಆ್ಯಂಡ್ ಜೊತೆಗೆ ಜೋ ಸರ್, ಐ ನೋ ನಾವು ಆ್ಯಸ್ ಯು ಟೋಲ್ಡ್ ಇದು ಒಂದು ವರ್ಡಿಂದ ಶುಭಾಶಯದಿಂದ ಶುರು ಆಗಿದ್ದು ಇದು. ಆ್ಯಂಡ್ ರೆಸ್ಟ್ ಆಫ್ ದ ಫ್ಲೋ ನೀವು ಅದನ್ನು ಟ್ರೀಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಸೋ ಪೇಷಂಟ್ ವಿತ್ ಮೀ. ಆ್ಯಂಡ್ ಜಸ್ಕರಣ್, ಥ್ಯಾಂಕ್ ಯು ಫಾರ್ ಅಕ್ಸೆಪ್ಟಿಂಗ್ the very moment I asked you to sing. Thank you for that. ಆ್ಯಂಡ್ ಸರ್ ಅದೇ ಥರ ಇಲ್ಲಿ ಬಂದಿರೋಂಥ ಎಲ್ಲ ಡೈರೆಕ್ಟರ್ಸ್ ಸರ್ ಅಂತ ಒಂದು ಖುಷಿ ಅಂದರೆ ಇಲ್ಲಿ ಎಲ್ಲ ಡೈರೆಕ್ಟರ್ಸ್ಗೂ ನಾನು ಲಿರಿಕ್ಸ್ ಬರೆದಿದ್ದೀನಿ. ಸೊ ಅದೊಂದು ನನಗೆ ಒಂದು ಪ್ರೌಡ್ ಮೂಮೆಂಟ್. ಜೊತೆಗೆ ಅವರ ಒಂದು ಸಪೋರ್ಟಿಂದ ಅವರ ಒಂದು ಅಂದರೆ ಇವಾಗ ತರುಣ್ ಸರ್ ಎಲ್ಲ ಡೈರೆಕ್ಟರ್ಸ್ಗೂ ಒಂದು ಹ್ಯಾಬಿಟ್ ಇದೆ, ಏನಂದರೆ ಅವ್ರಿಗೆ ಗೊತ್ತಿಲ್ಲದೇ ಏನೇನೋ ನಮಗೆ ಕಲಿಸ್ತಾ ಇರ್ತಾರೆ. ಸೊ ಅದು ಕೂಡ ನಾನು ಅವರಿಂದ ಇವರೆಲ್ಲರಿಂದ ನಾವು ಕಲಿತು ಇವತ್ತು ಈ ಒಂದು ಕಲಾಕೃತಿಯಾಗಿ ನಿಂತಿರೋದು. ಆ್ಯಂಡ್ ಥ್ಯಾಂಕ್ ಯು ಸರ್. ಇವನ್ ನೆಕ್ಸ್ಟ್ ಯು ಆರ್ ಡೈರೆಕ್ಟಿಂಗ್ ದ ಫಿಲ್ಮ್. ಆ್ಯಂಡ್ ನಿಮ್ಮಿಂದನೂ ನಾನು ಸಾಕಷ್ಟು ಕಲ್ತೀನಿ ಇದು ಮಾಡಬೇಕಾದ್ರೆ. ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಸೋ ಸಪೋರ್ಟಿವ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಸೋ ಪೇಷಂಟ್ ವಿತ್ ಮೀ. ಇದ್ರ ಜೊತೆಗೆ ನನ್ನ ಟೀಮ್, ಯಾಕಂದರೆ ಇವತ್ತು ಅವ್ರನ್ನ ನಾನು ಇಮ್ಯಾಜಿನ್ ಮಾಡಿಲ್ಲ ಅಂತಂದರೆ ಸಾಂಗ್ ನಾನು ಇಮ್ಯಾಜಿನ್ ಮಾಡ್ಕೊಳಕ್ಕೆ ಆಗೋದೇ ಇಲ್ಲ. ಡೈರೆಕ್ಟರ್ಸ್ ಕೂಡ ಜಾಯಿನ್ ಆಗ್ತಾರೆ ಆ್ಯಂಡ್ ಪ್ರೊಡ್ಯೂಸರ್ ಕೂಡ ದಯವಿಟ್ಟು. ಎಸ್ ಸರ್, ಚಂದ್ರಜಿತ್ ಬೆಳೆಯಪ್ಪ ಸರ್.